ಇನ್ನು ರೇಣುಕಾಸ್ವಾಮಿಯ ಶವದ ವಿಚಾರದಲ್ಲಿ ಮಾತನಾಡುತ್ತಾ ಇದ್ದಾರೆ. ಪೋಸ್ಟ್ ಮಾರ್ಟಮ್ ವಿಚಾರದ ಬಗ್ಗೆಯೂ ಕೂಡ ದರ್ಶನ್ ಪರ ವಕೀಲರಾಗಿರುವಂತಹ ಸಿ ವಿ ನಾಗೇಶ್ವರ ವಾದವನ್ನು ಮಂಡಿಸ್ತಾ ಇದ್ದಾರೆ. ಸೊ ಕೋರ್ಟ್ನ ಕಟಕಡೆಯಲ್ಲಿ ದರ್ಶನ್ ಬೇಲ್ ಭವಿಷ್ಯ ಈಗ ಚರ್ಚೆಯಲ್ಲಿದೆ. ವಾದ ಪ್ರತಿವಾದಗಳು ನಡೀತಾ ಇದೆ. ದರ್ಶನ್ ಪರ ವಕೀಲ ಸಿ ವಿ ನಾಗೇಶ್ವರ ಪ್ರಬಲವಾಗಿ ವಾದವನ್ನು ಮಂಡಿಸ್ತಾ ಇದ್ದಾರೆ. ಅದರಲ್ಲಿ ಆರ್ಗ್ಯುಮೆಂಟ್ ಹಲವು ವಿಚಾರಗಳನ್ನು ತರ್ತಾ ಇದ್ದಾರೆ. FSL ವಿಚಾರವನ್ನು ಕೂಡ ತಂದಿದ್ದಾರೆ. ಜೂನ್ 9ರಂದು ಅಪಾರ್ಟ್ಮೆಂಟ್ನ ಬಳಿ ರೇಣುಕಾ ಶವ ಸಿಕ್ಕಿದೆ. 8ನೇ ತಾರೀಕು ಕೊಲೆ ಆಗುತ್ತೆ, 9ನೇ ತಾರೀಕಿಗೆ ಶವ ಸಿಗುತ್ತೆ. ಅಪಾರ್ಟ್ಮೆಂಟ್ನ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. 9ನೇ ತಾರೀಕಿಗೆ ಶವ ಸಿಗುತ್ತೆ. ಆದರೆ 9:10ಕ್ಕೆ ಮೃತದೇಹ ಸಿಕ್ಕಿದೆ. ಜೂನ್ 9ನೇ ತಾರೀಕಿಗೆ ಬೆಳಗ್ಗೆ 9:10ಕ್ಕೆ ಮೃತದೇಹವನ್ನು ಸಿಕ್ಕಿದೆ. ಆದರೆ ಜೂನ್ 11ರಂದು FIR ದಾಖಲು ಮಾಡಿದ್ದಾರೆ. ಹೇಗೆ, ಯಾಕೆ ಇಷ್ಟೊಂದು ತಡ ಆಗಿದೆ? ಅದರ ಜೊತೆಗೆ ಇನ್ನೊಂದು ಹೇಳ್ತಾರೆ ಅವರು, ಶವ ಸಿಕ್ಕಿ 2 ದಿನವಾದರೂ ಕೂಡ ಪೋಸ್ಟ್ ಮಾರ್ಟಮ್ ಮಾಡಿಲ್ಲ. ಯಾಕೆ? ಶವ ಸಿಕ್ಕಿ 2 ದಿನ ಆದರೂ ಕೂಡ ಮರಣೋತ್ತರ ಪರೀಕ್ಷೆಯನ್ನ ಯಾಕೆ ಮಾಡಿಲ್ಲ? ಯಾಕೆ 2 ದಿನ ಶವ ಗುರುತು ಸಿಕ್ಕಿರ್ಲಿಲ್ವಾ ಅಂತ ಪ್ರಶ್ನೆಯನ್ನ ಎತ್ತಿದ್ದಾರೆ. ಪೊಲೀಸರು ಪ್ರತಿ ಹಂತದಲ್ಲೂ ಕೂಡ ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದನ್ನ ಸಿ ವಿ ನಾಗೇಶ್ ಅವರು ಎತ್ತಿ ಹೇಳ್ತಾ ಇದ್ದಾರೆ. ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖವಾಗಿರುವಂತಹ ವಿಚಾರ. ಸೊ ದರ್ಶನ್ ಅವರಿಗೆ ಜಾಮೀನು ಸಿಗುವಂತ ವಿಚಾರದಲ್ಲಿ ಈಗ ವಾದವನ್ನ ಮಂಡಿಸ್ತಾ ಇದ್ದಾರೆ ದರ್ಶನ್ ಪರ ಸಿ ವಿ ನಾಗೇಶ್ ಅವರು. SPP ಅವರ ವಾದ ಇನ್ನೂ ಬಾಕಿ ಇದೆ. ಅವ್ರೇನು ಆರ್ಗ್ಯೂ ಮಾಡ್ತಾರೆ, ಇವೆಲ್ಲ ಕೌಂಟರ್ ಅಟ್ಯಾಕ್ಸ್ಗಳು ಬರಬೇಕಾಗುತ್ತೆ. ಆಮೇಲೆ ಮತ್ತೆ ಪಾಯಿಂಟ್ ಟು ಪಾಯಿಂಟ್ ಅವರು ಕೂಡ ಬರ್ತಾರೆ. 9ನೇ ತಾರೀಕಿಗೆ ಅಪಾರ್ಟ್ಮೆಂಟ್ನ ಬಳಿ ರೇಣುಕಾ ಶವ ಸಿಕ್ಕಿದೆ. ಜೂನ್ 9ನೇ ತಾರೀಕಿಗೆ ಬೆಳಗ್ಗೆ 9:10 ಸಿಕ್ಕಿದೆ. ಅಪಾರ್ಟ್ಮೆಂಟ್ನ ಸಿಬ್ಬಂದಿ ಪೊಲೀಸರಿಗೆ ಈ ಮಾಹಿತಿಯನ್ನ ಕೊಡ್ತಾರೆ. ಅದಕ್ಕೆ ತಕ್ಕಂತೆ ಶವವನ್ನ ಕೂಡ ತಗೊಳ್ತಾರೆ. 9:10ಕ್ಕೆ ಮೃತದೇಹ ಸಿಕ್ಕಿರೋದು ಜೂನ್ 9ನೇ ತಾರೀಕಿಗೆ. ಆದರೆ ಇನ್ನೂ ಆರ್ಗ್ಯುಮೆಂಟ್ ಮುಂದೆ ಇದೆ. ರಸ್ತೆ ಬದಿ ರೇಣುಕಾಸ್ವಾಮಿ ಶವವನ್ನ ಬಿಸಾಡಲಾಗಿತ್ತು. ರಸ್ತೆ ಬದಿ ರೇಣುಕಾಸ್ವಾಮಿ ಶವವನ್ನು ಬಿಸಾಡಲಾಗಿತ್ತು. ಜೂನ್ 9ರಂದು ಬೆಳಗ್ಗೆ 9 ಗಂಟೆಗೆ ಕೇಸ್ ದಾಖಲಾಗಿದೆ. ಶವ ಸಿಕ್ಕಿದೆ 9:10ಕ್ಕೆ ಅಂತ ಹೇಳೋದವರು. ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಶವದ ಬಗ್ಗೆ ಮಾಹಿತಿಯನ್ನ ನೀಡಿದ್ರು. ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಶವದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ರು. ಶವ ಸಿಕ್ಕ ತಕ್ಷಣ ಮಹಜರು ಮಾಡಬೇಕಾಗಿತ್ತು. ಶವ ಸಿಕ್ಕ ತಕ್ಷಣವೇ ಮಹಜರು ಮಾಡಬೇಕಾಗಿತ್ತು. ಜೂನ್ 11ರಂದು ಶವ ಸಿಕ್ಕ ಸ್ಥಳ ಮಹಜರು ಮಾಡಲಾಗಿದೆ. ಸ್ಥಳ ಮಹಜರು ಮಾಡಲಾಗಿದೆ ಅನ್ನುವಂಥ ಆರ್ಗ್ಯುಮೆಂಟ್ ಮಾಡ್ತಾರೆ. ರಸ್ತೆ ಬದಿ ರೇಣುಕಾಸ್ವಾಮಿ ಶವ ಬಿಸಾಡಲಾಗಿತ್ತು. ಸ್ಥಳ ಮಹಜರನ್ನ ಮಾಡ್ತಾರೆ. ಜೂನ್ 11ನೇ ತಾರೀಕಿಗೆ ಸ್ಥಳ ಮಹಜರನ್ನ ಮಾಡ್ತಾರೆ. ಜೂನ್ 11ನೇ ತಾರೀಕಿಗೆ ನಡೆದಿರುವಂತಹ ಸ್ಥಳ ಮಹಜರು ಆರೋಪಿಗಳನ್ನ ಕರ್ಕೊಂಡು ಹೋಗಿ ಅವತ್ತು ಸ್ಥಳ ಮಹಜರನ್ನ ಮಾಡಿದ್ರು. ಯಾರಲ್ಲಿ ಶವ ಬಿಸಾಕಿದ್ರೋ ಅವರನ್ನ ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನ ಮಾಡಿದ್ರು. ಕೊಲೆ ಮಾಡಿದ್ದು ಯಾರು ಅನ್ನುವಂಥದ್ದು ಇನ್ನೂ ಗೊತ್ತಿರ್ಲಿಲ್ವಲ್ಲ. ಆ ಸಂದರ್ಭದಲ್ಲಿ ಕೊಲೆ ಮಾಡಿದ್ದು ಯಾರು ಅಂತ ಗೊತ್ತಿರ್ಲಿಲ್ವಲ್ಲ. ಶವ ಸಿಕ್ಕ ನಂತರ CCTV ಫುಟೇಜ್ ಅನ್ನು ಆಧರಿಸಿಕೊಂಡು ತದನಂತರ ಅದನ್ನು ಬೆನ್ನು ಹತ್ತಿದಂಥ ಸಂದರ್ಭದಲ್ಲಿ ಯಾರು ಅನ್ನುವಂಥ ಆರೋಪಿಗಳು ಸಿಕ್ಕಾಗ ಆಮೇಲೆ 3 ಜನ ತಾವೇ ಬಂದು ಸರೆಂಡರ್ ಆದಾಗ ಆಮೇಲೆ ಇದೆಲ್ಲ ಬೆಳಕಿಗೆ ಬರಕ್ಕೆ ಶುರುವಾಗುತ್ತೆ. ತನಿಖೆಯಲ್ಲಿ ಮಿಲಿಯನ್ ಪ್ರಶ್ನೆಗಳು ಏಳುತ್ತಿವೆ. ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳು ಏಳುತ್ತಾ ಇವೆ. ದೇಹದ ಗುರುತು ಪತ್ತೆಯಾಗಿಲ್ಲ ಅಂತ ಸಬೂಬ್ ಹೇಳಿದ್ದಾರೆ. ದೇಹದ ಗುರುತು ಪತ್ತೆಯಾಗಿಲ್ಲ ಅಂತ ಸಬೂಬ್ ಹೇಳಿದ್ದಾರೆ. ಮಹಜರು ಮಾಡಲು ಮೃತನ ಗುರುತು ಅಗತ್ಯನಾ ಅಂತ ಕೇಳ್ತಾ ಇದ್ದಾರೆ. ಮಹಜರು ಮಾಡಲು ಮೃತನ ಗುರುತು ಅಗತ್ಯನಾ? ರಸ್ತೆ ಬದಿ ರೇಣುಕಾಸ್ವಾಮಿಯ ಶವವನ್ನ ಏನ್ ಬಿಸಾಕಲಾಗಿತ್ತು, ಇದರ ಮಹಜರನ್ನ ಅವತ್ತಿನ ದಿನ 9ನೇ ತಾರೀಕಿಗೆ 9 ಗಂಟೆಗೆ ಬೆಳಗ್ಗೆ ಸಿಗುತ್ತೆ. ಕೇಸ್ ಕೂಡ ದಾಖಲಾಗುತ್ತೆ. ಬಾಡಿ ಕೂಡ ಸಿಗುತ್ತೆ. ಸಿಕ್ಕಂತ ಸಂದರ್ಭದಲ್ಲಿ ಸ್ಥಳ ಮಹಜರನ್ನ ಮಾಡೋದಿಲ್ಲ. 11ನೇ ತಾರೀಕಿಗೆ ಸ್ಥಳ ಮಹಜರನ್ನ ಮಾಡ್ತಾರೆ. ಯಾಕೆ? ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಶವದ ಬಗ್ಗೆ ಮಾಹಿತಿ ಕೊಟ್ಟ ತಕ್ಷಣ ಅಲ್ಲಿ ಸ್ಥಳ ಮಹಜರು ಮಾಡಬಹುದಾಗಿತ್ತಲ್ಲ, ಬಾಡಿಯನ್ನು ಹೋಗಿ. ಆಮೇಲೆ ಪೋಸ್ಟ್ ಮಾರ್ಟಮ್ ಅನ್ನು ಮಾಡುವಂತ ವಿಚಾರದಲ್ಲೂ ಕೂಡ ಯಾಕಿಷ್ಟೊಂದು ನಿರ್ಲಕ್ಷ್ಯವನ್ನ ಮಾಡಿದ್ರು? 11ನೇ ತಾರೀಕಿಗೆ ಮರಣೋತ್ತರ ಪರೀಕ್ಷೆಯನ್ನು ಮಾಡ್ತಾರೆ. 9ನೇ ತಾರೀಕಿಗೆ ಶವ ಸಿಕ್ಕಾಗ 11ನೇ ತಾರೀಕಿಗೂ ಸ್ಥಳ ಮಹಜರನ್ನ ಮಾಡ್ತಾರೆ. ಆ ಕಡೆಗೆ ಪೋಸ್ಟ್ ಮಾರ್ಟಮ್ ನಡೆಯುತ್ತೆ, ಈ ಕಡೆಗೆ ಸ್ಥಳ ಮಹಜರನ್ನ ಮಾಡ್ತಾರೆ. ಯಾರು? ಆ ಆರೋಪಿಗಳನ್ನು, ಶವ ಬಿಸಾಕಿರೋರನ್ನ ಕರ್ಕೊಂಡು ಬಂದರು. ಸೊ ಹಾಗಾಗಿ ಇಲ್ಲಿ ಹಲವು ರೀತಿಯಾದಂಥ ಪ್ರಶ್ನೆಗಳು ಹೇಳುತ್ತವೆ. ತನಿಖೆಯಲ್ಲಿ ಉಂಟಾಗಿರುವಂಥ ಪ್ರಶ್ನೆಗಳ ವಿಚಾರವನ್ನ ದರ್ಶನ್ ಪರ ಹಿರಿಯ ವಕೀಲರಾದಂಥ ಸಿ ವಿ ನಾಗೇಶ್ ಅವರು ಎತ್ತಿದ್ದಾರೆ. ಸೊ ಮಹಜರು ಮಾಡಲು ಮೃತನ ಗುರುತು ಅಗತ್ಯತೆ ಇದೆಯಾ, ಯಾವುದು ಏನು ಅಂತೇಳಿ, ಯಾರು ಆರೋಪಿಗಳು ಅನ್ನುವಂಥದ್ದು ಇಂಪಾರ್ಟೆಂಟ್ ಅಲ್ಲ. ಸ್ಥಳ ಮಹಜರಿಗೆ ಬಾಡಿ ಯಾರು ಬಿಸಾಕಿದ್ರು ಏನು ಅಂತೇಳಿ. CRPC 174 ಪ್ರಕಾರ ಶವ ಸಿಕ್ಕ ಕೂಡಲೇ ಮಹಜರು ಮಾಡಬೇಕು. ಮಹಜರು ಮಾಡಲು 3 ದಿನ ತಡ ಮಾಡಿದ್ದು ಯಾಕೆ ಇವರು? 9ನೇ ತಾರೀಕಿಗೆ 9 ಗಂಟೆಗೆ ಸಿಕ್ಕಾಗ 10ನೇ ತಾರೀಕು ಬಿಟ್ಟು 11ನೇ ತಾರೀಕಿಗೆ ಸ್ಥಳ ಮಹಜರನ್ನ ಮಾಡ್ತಾರೆ. ರಸ್ತೆ ಬದಿ ರೇಣುಕಾಸ್ವಾಮಿಯ ಶವವನ್ನು ಬಿಸಾಕಲಾಗಿತ್ತು.
ಜೂನ್ 9ರಂದು ಬೆಳಗ್ಗೆ 9 ಗಂಟೆಗೆ ಕೇಸ್ ದಾಖಲಾಗಿದೆ. ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಶವದ ಬಗ್ಗೆ ಮಾಹಿತಿಯನ್ನ ಕೊಡ್ತಾರೆ. ಅದಾದ ನಂತರ ಸಿಸಿಟಿವಿ ಫುಟೇಜ್ ಆಧರಿಸಿ ಇವರನ್ನೆಲ್ಲ ಹುಡುಕ್ತಾರೆ ಪೊಲೀಸರು. ಶವ ಸಿಕ್ಕ ತಕ್ಷಣ ಮಹಜರನ್ನ ಮಾಡಬೇಕಾಗಿತ್ತು. ಮಹಜರನ್ನ ಮಾಡಿಲ್ಲ. 11ನೇ ತಾರೀಕಿಗೆ ಸ್ಥಳ ಮಹಜರು ಮಾಡ್ತಾರೆ. ಯಾಕೆ? ಜೂನ್ 11ರಂದು ಶವ ಸಿಕ್ಕ ಸ್ಥಳ ಮಹಜರನ್ನ ಮಾಡಲಾಗಿದೆ. ಆರೋಪಿಗಳನ್ನು ಕರ್ಕೊಂಡೋಗಿ ಅವತ್ತು ಸ್ಥಳ ಮಹಜರು ಮಾಡ್ತಾರೆ. ಪ್ರಕರಣದ ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ತಪ್ಪು ಕಾಣಿಸ್ತಾ ಇದೆ ಅನ್ನುವಂತ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ ನಾಗೇಶ್ ಅವರು. 13 ಆರೋಪಿಗಳ ಬಟ್ಟೆ ಚಪ್ಪಲಿಯಲ್ಲಿ ರಕ್ತದ ಕಲೆ ಹೇಗೆ ಸಾಧ್ಯ? 13 ಆರೋಪಿಗಳ ಬಟ್ಟೆ ಚಪ್ಪಲಿಯಲ್ಲಿ ಪ್ರಕರಣದ ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ತಪ್ಪು ಕಾಣಿಸುತ್ತಿದೆ ಅನ್ನುವಂಥ ವಾದವನ್ನು ಮಂಡಿಸ್ತಾ ಇದ್ದಾರೆ. 17 ಆರೋಪಿಗಳ ಬಟ್ಟೆ ಮತ್ತು ಚಪ್ಪಲಿಯಲ್ಲಿ ರಕ್ತದ ಕಲೆ ಹೇಗೆ ಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ಸಾಧ್ಯ ಯಾಕಾಗಬಾರ್ದು? ಮರದ ಕಟ್ಟಿಗೆ ಮೇಲೆ ರಕ್ತದ ಕಲೆ ಇದೆ ಅಂತಂದ್ರೆ ಆಶ್ಚರ್ಯ ಅನ್ನುವಂಥದ್ದನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಮರದ ಕಟ್ಟಿಗೆಯ ಮೇಲೆ ಮರಣೋತ್ತರ ಪರೀಕ್ಷೆಯಲ್ಲಿ ಬಲವಾದ ಪೆಟ್ಟು ಅಂತ ಉಲ್ಲೇಖವಾಗಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ಬಲವಾದ ಪೆಟ್ಟು ಅಂತ ಉಲ್ಲೇಖವಾಗಿದೆ. ಪ್ರಕರಣದ ತನಿಖೆಯ ಪ್ರತಿ ಹಂತದಲ್ಲೂ ಕೂಡ ತಪ್ಪು ಕಾಣಿಸ್ತಾ ಇದೆ. ಯಾರ ಪರವಾಗಿ ಅವರು ವಕೀಲರು ಇರ್ತಾರೆ ಅವರು ಆರ್ಗ್ಯುಮೆಂಟ್ ಅನ್ನ ಮಾಡಬೇಕಾಗುತ್ತೆ, ಮಾಡ್ತಾರೆ. 13 ಆರೋಪಿಗಳ ಬಟ್ಟೆ ಮತ್ತು ಚಪ್ಪಲಿಯಲ್ಲಿ ರಕ್ತದ ಕಲೆ ಹೇಗೆ ಸಾಧ್ಯ ಅಂತ ಹೇಳಿ. ಮರದ ಕಟ್ಟಿಗೆ ಮೇಲೆ ರಕ್ತದ ಕಲೆ ಇದೆ ಅಂದ್ರೆ ಆಶ್ಚರ್ಯ ಅಲ್ವಾ ಅಂತ ಅವ್ರು ಕೇಳ್ತಾರೆ. ಅಂದ್ರೆ ಸಾಫ್ಟ್ ಆಗಿರುವಂತಹ ವಸ್ತುಗಳ ಮೇಲೆ ರಕ್ತದ ಕಲೆಗಳು ಉಳ್ಕೊಳ್ಳೋದು ಈಸಿ ಆಗಿರುತ್ತೆ. ರಫ್ ಸರ್ಫೇಸ್ಗಳಲ್ಲಿ ರಕ್ತದ ಕಲೆ ಉಳ್ಕೊಳ್ಳೋದು ಸ್ವಲ್ಪ ಕಡಿಮೆ ಅಂತ ಹೇಳ್ತಾರೆ. ಕ್ರಿಮಿನಾಲಜಿ ಫಾರೆನ್ಸಿಕ್ ಸೈನ್ಸ್ ಅಲ್ಲಿ ಹೇಳುವಂಥದ್ದು. ಸಾಫ್ಟ್ ಅಲ್ಲಿ ಇದ್ದಾಗ ರಕ್ತದ ಕಲೆ, ಫಿಂಗರ್ ಪ್ರಿಂಟ್ಸ್ಗಳು ಇವೆಲ್ಲ ಬೇಗ ಸಿಕ್ಬಿಡುತ್ತೆ. ರಫ್ ಆಗಿರುವಂತಹ ಸರ್ಫೇಸ್ಗಳಲ್ಲಿ ನಿಮಗೆ ಆ ಥರ ಸಿಗೋದು ಕಡಿಮೆ. ಫಿಂಗರ್ ಪ್ರಿಂಟ್ಸ್ಗಳು ಇವನ್ನೆಲ್ಲ ಕಷ್ಟ ಆಗುತ್ತೆ, ಆಗೋದೇ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಇಲ್ಲಿ ಅವ್ರ ಪ್ರಶ್ನೆ ಎತ್ತಿರೋದು ಅನುಮಾನ ಬರುತ್ತೆ ಅಂತ ಹೇಳಿ. ಬಟ್ ಯಾವ ಕಟ್ಟಿಗೆ ಪಟ್ಟಿ ಅನ್ನೋದು ಬೇಕಲ್ಲ.